ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಪ್ರತಿ ದಿವಸ 11 ಗಂಟೆ ಸೆಷನ್ಗೆ ನಾವೆಲ್ಲರೂ ಧ್ಯಾನ ಮಾಡ್ತಾ ಇವತ್ತು 642ನೇ ಸೆಷನ್. ಪ್ರತಿ ದಿವಸ ಮಾಡಬೇಕು. ಕನ್ಸಿಸ್ಟೆನ್ಸಿ ಯಾವಾಗಲೂ ಇರಬೇಕು. 3 ದಿವಸ ಮುಂಚೆ ಆದಿಚುಂಚನಗಿರಿ ಯೂನಿವರ್ಸಿಟಿಗೆ ಹೋಗಿ ನಾನಲ್ಲಿ ಸುಮಾರು ಒಂದು 350ರಿಂದ 400 ಸ್ಟೂಡೆಂಟ್ಸ್ಗೆ ಹೊಸೊಬ್ಬರಿಗೆ ಧ್ಯಾನ ಹೇಳ್ಕೊಟ್ಟಿದ್ದೀನಿ. ಧ್ಯಾನ ಅನ್ನೋದು ಏನು ಗೊತ್ತಿಲ್ಲ, ಬಟ್ ಅವ್ರಿಗೆ ಪರಿಚಯ ಆಗಿದೆ. ಎರಡನೇದು, ಅವರೆಲ್ಲರೂ ಅಭ್ಯಾಸನೂ ಆಗಿದೆ. ಕೊನೆಗೆ ನಾನೊಂದೇ ಹೇಳಿದ್ನಿ, ಕಂಗ್ರ್ಯಾಚುಲೇಷನ್ಸ್, ಇವತ್ತಿಂದ ನೀವೆಲ್ಲರೂ ಮೆಡಿಟೇಷನ್ ಮಾಸ್ಟರ್ಸ್ ಆಗಿದ್ರಿ, ಟೀಚರ್ಸ್ ಆಗಿದ್ರಿ. ಒಂದು ಹೊಸ ವಿದ್ಯೆ ನಿಮ್ಗೆ ಗೊತ್ತಾಗಿದೆ. ಇಡೀ ಜೀವನ ಅಂದರೆ ಅವರೆಲ್ಲ ಒಂದು 18ರಿಂದ 20 ವಯಸ್ಸು ಅಷ್ಟೇ. ಇಡೀ ಲೈಫಲ್ಲಿ ನಿಮಗೆ ಈ ಧ್ಯಾನ ಅನ್ನೋದು ನಿಮ್ಮ ಜೊತೆ ಇರುತ್ತದೆ. ಒಂದು ವಜ್ರಾಯುಧ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳಿದ ತಕ್ಷಣ ತುಂಬ ಖುಷಿಪಟ್ಟರು. ಅಲ್ಲಿ ಧ್ಯಾನ ಮಾಡೋಣ ಮಿತ್ರರೇ ಅಂದರೆ 30 ಮಿನಿಟ್ಸ್ ಮಾಡಿಸಿ ಸರ್ ಅಂತ ಅವರೇ ಕೇಳಿದ್ರು. ಬೇರೆ ಎಲ್ಲ ಕಡೆ 5-10 ನಿಮಿಷ ಸಾಕು ಅಂತಾರೆ, ಅಲ್ಲಿ 30 ನಿಮಿಷ ಬೇಕು ಅಂತ ಕೇಳಿದ್ರು. ಸ್ಟೂಡೆಂಟ್ಸ್ ಲೈಫಲ್ಲಿ ನಾವು ಪ್ರತಿ ದಿವಸ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ. ಪ್ರತಿ ಯೂನಿವರ್ಸಿಟಿಯಲ್ಲಿ, ಕಾಲೇಜಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಸೂಸೈಡಲ್ ಮಾಡ್ಕೊಳ್ತಾರೆ. ಅಂದರೆ ಚೆನ್ನಾಗಿ ಓದಿದಾರು, ಪ್ಯಾರೆಂಟ್ಸು ಚೆನ್ನಾಗಿದ್ದಾರು, ಒಳ್ಳೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಸಿಕ್ಕಿದೆ, ಬಟ್ ಏನಾಗುತ್ತೆ ಅಂದರೆ ಆ ಮೆಂಟಲ್ ಡಿಸ್ಟರ್ಬೆನ್ಸಸ್ಸು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅವ್ರಿಗಿಲ್ಲ. ಅಂದರೆ ಅಷ್ಟು ಓದಿ ಇಷ್ಟು ಸೋಷಿಯಲ್ ಮೀಡಿಯಾ ನಾಲೆಡ್ಜ್ ಇದ್ರೂ ಆ ಮೈಂಡ್ ಇಂಬ್ಯಾಲೆನ್ಸ್ಗೆ ಲೈಫನ್ನು ಎಂಡ್ ಮಾಡ್ಕೊಳ್ತಾರೆ. ಸದ್ಯಕ್ಕೆ ಈ ಮಧ್ಯಕಾಲದಲ್ಲಿ ಆ ಸೂಸೈಡಲ್ ಕೇಸಸ್ ಸ್ಟೂಡೆಂಟ್ಸ್ ಲೈಫಲ್ಲಿ ತುಂಬ ಜನದಕ್ಕೆ ನಾನು ಕೇಳ್ತಾ ಇದ್ದೀನಿ. ಕೇಳಿದ ತಕ್ಷಣ ಇವರಿಗೆ ಧ್ಯಾನ ಗೊತ್ತಿದ್ರೆ ಇದು ಅವಾಯ್ಡ್ ಮಾಡಿರ್ಬೋದಲ್ವ ಅಂತ ಒಂದು ಥಾಟ್ ಬರ್ತಾ ಇದೆ. ಸ್ಕೂಲ್ಸು ಕಾಲೇಜ್ ಟೈಮಲ್ಲೇ ಧ್ಯಾನ ಅನ್ನೋದು ಹೋಗ್ಬೇಕು. ಆ ಚಿಕ್ಕ ವಯಸ್ಸಲ್ಲೇ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಿದ್ರು, ಬೇಡ ಅಂತ ಮೊಬೈಲ್ ಈಸ್ಕೊಂಡಿದ್ದಕ್ಕೆ ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದ ವಿಷಯ ಲಾಸ್ಟ್ ಮಂತ್ ನನ್ಗೆ ಗೊತ್ತಾಗಿದೆ. ಜಸ್ಟ್ ಒಂದು ಮೊಬೈಲ್ ಈಸ್ಕೊಂಡಿದ್ದಕ್ಕೆ. ಒಂದು ದುಃಖ ವಿಚಾರ ಏನಂದ್ರೆ, ಅವ್ರ ಹಸ್ಬೆಂಡ್ ವೈಫ್ ಇಬ್ಬರು ಲಾಯರ್ಸ್ ಅಂತ ಒಂದು ಪ್ರೊಫೆಷನಲ್ ಇದ್ರು, ಅಷ್ಟೊಂದು ಲಾಜಿಕಲ್ ಮೈಂಡ್ ಇದ್ರು, ಅಷ್ಟೊಂದು ಹಣ ಇದ್ರು, ಧ್ಯಾನ ಒಂದು ಇಲ್ಲ. ನಾವು ಮಾರಲ್ ಸೈನ್ಸು ಇದು ಅದು ಅಂತ ಏನೇನೋ ಓದ್ತೀವಿ. ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಎಜುಕೇಶನ್ ಇದ್ರೂ ಲೈಫ್ ಎಂಡ್ ಮಾಡ್ಕೊಳ್ಳೋಕ್ಕೆ ನಮಗೆ ಅಧಿಕಾರ ಇಲ್ಲ. ನಮ್ಮಲ್ಲಿ ಮಾಸ್ಟರ್ಸ್ ಎಷ್ಟೋ ಜನ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗಿ ನೀವು ಧ್ಯಾನ ಹೇಳ್ಕೊಡೋ ಸಮಯ ಇದು ಒಂದು ಪಾಯಿಂಟ್ ಆ್ಯಡ್ ಮಾಡಿ, ನೋ ಸೂಸೈಡಲ್. ಯಾರೊಬ್ಬರನ್ನೋ ಅವ್ರ ಪರ್ಮಿಷನ್ ಇಲ್ಲಂದೆ ನೀವು ಮುಟ್ಬಾರದು. ನಿಮ್ಮ ಲೈಫಲ್ಲಿ ನೀವು ಎಂಡ್ ಮಾಡ್ಕೋಬಾರದು. ಇದನ್ನ ಹೇಳ್ತಾ ಬನ್ನಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದಾನೆ ಇದು ಒಂದು ಅವ್ರಿಗೆ ಅರ್ಥ ಆಗಿದ್ರೆ, ನಾನು ಒಂದೇ ಹೇಳಿದ್ನಿ, ಎಷ್ಟೇ ವರ್ಸ್ಟ್ ಆಗಿದ್ರು ಜೀವಿಸಿ. ಇದು ನನ್ನ ಗುರುಗಳಿಂದ ನಾನು ಕಲ್ತಿರೋದು. ಹೌಎವರ್ ವರ್ಸ್ಟ್ ದ ಸಿಚುವೇಶನ್ಸ್ ಆರ್, ಲಿವ್ ಲೈಫ್. ನಿಮ್ಮ ಲೈಫನ್ನು ಎಂಡ್ ಮಾಡ್ಕೊಳ್ಳೋಕ್ಕೆ ನಮಗೆ ಅಧಿಕಾರ ಇಲ್ಲ. ಸೋಲ್ ಡೆಸಿಷನ್, ಅದು ಮೈಂಡ್ ಡೆಸಿಷನ್ ಆಗಬಾರದು. ಮತ್ತೆ ಅದು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಗಿದ್ರೆ ಒಬ್ಬರನ್ನೋ ತಂಟಕ್ಕೆ ಹೋಗಲ್ಲ. ಸಪೋಸ್ ಒಂದು ಸೋಲು ಒಂದು 70 ವರ್ಷ ನಾನು ಜೀವಿಸ್ತೀನಂತ ಪ್ಲಾನ್ ಮಾಡ್ಕೊಂಡು ಬಂದ್ರೆ 20 ವಯಸ್ಸೆಲ್ಲ ಸೂಸೈಡ್ ಮಾಡ್ಕೊಂಡಿದ್ರೆ ಆ 70 ವಯಸ್ಸು ತನಕ ಆ ಸೋಲ್ ಮೇಲೆ ಹೋಗಿಲ್ಲ, ಇಲ್ಲಿರೋಕೂ ಆಗಲ್ಲ, ಮಧ್ಯದಲ್ಲಿ ಸಿಕ್ಕಾಕೊಳ್ಳುತ್ತೆ. ಭಾವನಾ ಲೋಕ ಅಂತಾರೆ ಅದನ್ನ, ಅಲ್ಲೇ ಸಿಕ್ಕಾಕೊಳ್ಳುತ್ತದೆ. ದಟ್ ಈಸ್ 4th ಡೈಮೆನ್ಷನ್. ಯಾವ ಬುಕ್ಸ್ ಅಲ್ಲಿ ನೀವು ಓದಿ, ಯಾವ ಸ್ಪಿರಿಚುವಲ್ ಲಿಟ್ರೇಚರ್ ನೀವು ಓದಿ 4th ಡೈಮೆನ್ಷನ್ ಬಗ್ಗೆ ಯಾರು ಮಾತಾಡಲ್ಲ. 3rd ಆಮೇಲೆ 5th ಮಾತಾಡ್ತಾರೆ. 4th ಡೈಮೆನ್ಷನ್ ಅಂದ್ರೆ ಊಹಾಲೋಕ, ಭಾವನೆಗಳ ಲೋಕ, ಎಮೋಷನಲ್ ವರ್ಲ್ಡ್ಸ್. ಅದು ಅಲ್ಲಿ ಸಿಕ್ಕಾಕೊಳ್ಳುತ್ತದೆ ಸೋಲ್. ಆವಾಗ ತುಂಬಾ ಡಿಪ್ರೆಸ್ ಆಗುತ್ತೆ. ನಾನು ತಪ್ಪು ಮಾಡಿದ್ದೀನಿ, ಮತ್ತೆ ಶರೀರ ಬೇಕು ಅಂದ್ರೆ ಸಿಗಲ್ಲ. ಎಸ್, ನೋ ಸೂಸೈಡಲ್. ಇದು ನಾವೇ ಹೇಳ್ಬೇಕು, ಬೇರೆ ಯಾರು ಹೇಳ್ತಾರೆ? ಒಬ್ಬ ಸ್ಪಿರಿಚುವಲ್ ಮಾಸ್ಟರ್ಸ್ ಆಗಿ ಇದು ನಮ್ಮ ಜವಾಬ್ದಾರಿ. ಪ್ರತಿಯೊಬ್ಬರಿಗೆ ಹೇಳಬೇಕು. ಏನೇ ಇದ್ರು ವಿ ಹ್ಯಾವ್ ಟು ಎಜುಕೇಟ್ ದ ಯಂಗ್ಸ್ಟರ್ಸ್, ಚಿಲ್ಡ್ರನ್. ಒಂದ್ಸತಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಆ ಥರ ಥಾಟ್ಸ್ ಬಂದ್ರೆ, ಇನ್ನೊಂದು ವರ್ಸ್ಟ್ ಥಿಂಗ್ ಏನಂದ್ರೆ, ಆ ಥರ ಥಾಟ್ಸ್ ಬಂದ್ರೆ ಅದು ಅವ್ರ ಥಾಟ್ಸ್ ಅಲ್ಲ, ಬೇರೊಬ್ಬರದ್ದು ಇರ್ಬೋದು. ಥಾಟ್ಸ್ನು ಬೇರೊಬ್ಬರದ್ದು ನಾವು ಇನ್ಫ್ಲೂಯೆನ್ಸ್ ಮಾಡ್ಕೊಳ್ತೀವಿ ಅನ್ನೋ ವಿಷಯನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ಜನಕ್ಕೆಲ್ಲ, ಯಾರಿಗೂ ಗೊತ್ತಿಲ್ಲ. ಏನೇ ಥಾಟ್ ಬಂದ್ರೂ ಅದು ನಂದೇ ಅಂತ ಅನ್ಕೊಳ್ತೀವಿ. ಥಾಟ್ಸ್ ಕ್ಯಾರಿ ಆನ್ ಆಗುತ್ತದೆ. ನಮ್ಮ ಸುತ್ತಮುತ್ತ ಇರೋ ಥಾಟ್ಸ್ ಎಲ್ಲ ನಮ್ದಂತ ನಾವು ಅನ್ಕೊಂತೀವಿ. 95% ಇಟ್ ಇಸ್ ನಾಟ್ ಅವರ್ ಥಾಟ್ಸ್. ಹಂಗಾಗಿ 1 ಸೆಕೆಂಡು ಆ ತಪ್ಪಲ್ಲಿಂದ ಅವ್ರು ಮಾಡಬಾರ್ದು. ಯಾಕಂದ್ರೆ ಆ ಥರ ಸೂಸೈಡ್ ಮಾಡ್ಕೊಂಡಿದ್ದ ಸೋಲ್ಸ್ ಜೊತೆ ನಾನು ಮಾತಾಡಿದ್ದೀನಿ. ಎಷ್ಟು ಸಫರ್ ಆಗ್ತಾರೆ ಅನ್ನೋದು ನನಗೆ ಗೊತ್ತು. ಆ ಒಂದು ಪರಿಸ್ಥಿತಿ ನನ್ನಿಂದ ಎಷ್ಟೋ ಜನ ಸೂಸೈಡಲ್ಲಿ ನಾನು ಸ್ಟಾಪ್ ಮಾಡಿದ್ದೀನಿ. ಅದು ನಾವು ಮಾಡಲೇಬೇಕು, ಅದು ನಮ್ಮ ಜವಾಬ್ದಾರಿ. ಅದು ಗ್ರೇಟ್ನೆಸ್ ಅಲ್ಲ, ಇಟ್ ಇಸ್ ಅ ಡ್ಯೂಟಿ. ಯಂಗ್ ಮೈಂಡ್ಸನ್ನು ವಿನ್ ಮಾಡೋದು ತುಂಬ ಕಷ್ಟ. 18 to 20 ಇಯರ್ಸು ಹುಡುಗರು ಹುಡುಗಿಗೆ ಹೋಗಿ ನಾವು ಧ್ಯಾನ ಪರಿಚಯ ಮಾಡಿಕೊಡೋದು, ಮತ್ತೆ ಅದನ್ನು ಅವರು ಅಕ್ಸೆಪ್ಟ್ ಮಾಡೋದು ಎಷ್ಟು ಕಷ್ಟ. 40+ ಈಸಿ. ಯಾಕೆಂದರೆ ಅಲ್ಲಿ ಲೈಫ್ ತುಂಬ ನೋಡಿರ್ತಾರೆ. ತುಂಬ ನೋವುಗಳು
ಎಲ್ಲ ಪ್ರಾಬ್ಲಮ್ಸು 40+ ಸ್ಟಾರ್ಟ್ ಆಗುತ್ತಲ್ವ, ಅವರೆಲ್ಲ ಬಂದ್ಬಿಡ್ತಾರೆ. ಸ್ಟೂಡೆಂಟ್ ಲೈಫಲ್ಲಿ ನಮಗೆ ಯಾಕೆ ಧ್ಯಾನ, ಲೈಫ್ ಮಜಾ ಮಾಡೋಣ ಅಂತ ಒಂದು ಮೈಂಡ್ ಸೆಟ್ಸ್ ಅವ್ರಿಗೂ ನೀವು ಒಂದೇ ಥರ ಅಲ್ಲಿ ಹೋಗಿ ನೀವು ಪುರಾಣಗಳು ಮಾತಾಡಬಾರದು. ಯು ಹ್ಯಾವ್ ಟು ಬಿ ಪಿನ್ ಪಾಯಿಂಟೆಡ್, ವೆರಿ ಪ್ರಾಕ್ಟಿಕಲ್. ನಾವೆಲ್ಲ ಕಡೆನೂ ಹೋಗಿ ಮೆಡಿಟೇಷನ್ ಕ್ಲಾಸಸ್ ಹೇಳ್ತಾ ಇರ್ತೀವಿ, ಫೀಡ್ಬ್ಯಾಕ್ಸ್ ತಗೊಳ್ತೀವ? ಫೀಡ್ಬ್ಯಾಕ್ಸ್ ತಗೊಂಡಿದ್ರೆ ಸತ್ಯ ಅನ್ನೋ ಗೊತ್ತಾಗುತ್ತದೆ, ನಿಜವಾಗಿ ನಿಮ್ಮ ಕ್ಲಾಸ್ಗೆ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನನಗೊಂದು ಫೀಡ್ಬ್ಯಾಕ್ ಬಂತು, ಅದನ್ನು ನಾನು ಶೇರ್ ಮಾಡ್ತೀನಿ. 350 to 400 ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿರೋದು. ಇದು ಡೈರೆಕ್ಟ್ ಲಿಂಕ್, ಇದು ಕಾಪಿ ಪೇಸ್ಟ್ ಎಲ್ಲ ಏನಿಲ್ಲ. ಅವರು ಕಾಲೇಜ್ ಲಿಂಕ್. 113 ಪೀಪಲ್ ವೋಟ್ ಮಾಡಿದ್ರು. ಅದರಲ್ಲಿ ನೋಡಿ, ಎಕ್ಸ್ಟ್ರೀಮ್ಲಿ ಯೂಸ್ಫುಲ್, ವೆರಿ ಯೂಸ್ಫುಲ್, ಸಮ್ ವಾಟ್ ಯೂಸ್ಫುಲ್ಲೇ ಇದೆ, ನಾಟ್ ಯೂಸ್ಫುಲ್ಲೇ ಇಲ್ಲ. ಇದು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಬಟ್ ಇಲ್ಲೇ ಮೌಸ್ ಇಲ್ಲಿ ಹತ್ರ ತಗೊಂಡೋಗಿದ್ರೆ ಒಬ್ಬನಿಗೆ ಮಾತ್ರ ನಾಟ್ ಯೂಸ್ಫುಲ್ ಇದೆ. ಸಾಕು, ಥ್ಯಾಂಕ್ ಯು. ನಮ್ನ ಈಗೋ ಜಾಸ್ತಿ ಆಗಬಾರದು ಅಂತಾನೇ ಒಬ್ಬನಿರ್ತಾನಲ್ವ, ಅಂದರೆ ಅದು ಇಗ್ನೋರ್ ಮಾಡಬಹುದು. 183 ಪೀಪಲ್ ಲೈಕ್ಡ್. ಇದರಲ್ಲಿ ನೋಡಿ, ವೆರಿ ಯೂಸ್ಫುಲ್ 47% ಇದೆ, ಎಕ್ಸ್ಟ್ರೀಮ್ ಯೂಸ್ಫುಲ್ 42% ಇದೆ, ಸಮ್ ವಾಟ್ ಯೂಸ್ಫುಲ್ 9%. ಈ ಎರಡು ತೆಗೆದ್ರೂ 90% ದೇ ಆಲ್ ಫೆಲ್ಟ್, 99% ದೇ ಫೆಲ್ಟ್ ದ ಕಂಟೆಂಟ್ ಪ್ರೆಸೆಂಟೆಡ್ ವಾಸ್ ವೆರಿ ಯೂಸ್ಫುಲ್. ಈ ಥರ ಕ್ವಾಲಿಟಿ ನಮ್ಮ ಹತ್ರ ಇದೆ. ವೆರಿ ಕ್ಲಿಯರ್ ನೋಡಿ, ಸಮ್ ವಾಟ್ ಕ್ಲಿಯರ್, ನ್ಯೂಟ್ರಲ್. ಈ ಒಳ್ಳೆ ಫೀಡ್ಬ್ಯಾಕ್ ಸಿಕ್ತು ನಮಗೆ. ಈ ಥರ ಫೀಡ್ಬ್ಯಾಕ್ಸ್ ತಗೊಂಡಿದ್ರೆ ನಮಗೆ ಅರ್ಥ ಆಗುತ್ತೆ. ಇದರಿಂದ ಡಿಡ್ ದ ಪ್ರೋಗ್ರಾಮ್ ಮೀಟ್ ದ ಎಕ್ಸ್ಪೆಕ್ಟೇಷನ್ಸ್, ಎಕ್ಸೀಡೆಡ್ ಎಕ್ಸ್ಪೆಕ್ಟೇಷನ್ಸ್, ಮೆಟ್ ಎಕ್ಸ್ಪೆಕ್ಟೇಷನ್ಸ್. ಇದೇ ನೋಡಿದ್ರೇನೆ ಆಗೋಯ್ತು. ಒಂದು 7 ಅಂದರೆ ಎಷ್ಟು ಪರ್ಸೆಂಟೇಜ್? 3% ಡಿಡ್ ನಾಟ್ ಮೀಟ್ ಎಕ್ಸ್ಪೆಕ್ಟೇಷನ್ಸ್. 97% ಅವರು ಯಾಕೆ ಆ ಪ್ರೋಗ್ರಾಮ್ ಬಂದರೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನಾವು ಒಂದು ಕ್ಲಾಸ್ ಕೊಟ್ರು, ಒಂದು ಪ್ರೆಸೆಂಟೇಷನ್ ಕೊಟ್ರು, ಇಂಪ್ಯಾಕ್ಟ್ ಕೊಟ್ರು, ಇಟ್ ಶುಡ್ ಬಿ ವೆರಿ ಡೀಪ್. ಅವ್ರ ಲೈಫ್ ಚೇಂಜ್ ಆಗುತ್ತೆ. ಮತ್ತೆ ಕೊನೆಗೆ ಏನಾದ್ರು ಕ್ವಶನ್ಸ್ ಕೇಳಿ ಅಂದರೆ, ಒಬ್ಬ ಹುಡುಗ ಬಂದು ಮೈಕ್ ತಗೊಂಡು, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಎಕ್ಸ್ಟ್ರೀಮ್ ಸುಪ್ರೀಂ ಕಾನ್ಶಿಯಸ್ನೆಸ್, ವಿಲ್ ಯು ಬಿ ಮೈ ಗುರು ಅಂತ ಕೇಳಿದ. ದ ಸ್ಟೂಡೆಂಟ್ ಇಸ್ ರೆಡಿ, ದ ಮಾಸ್ಟರ್ ಅಪಿಯರ್ಡ್ ಅಂತ ಹೇಳಿದ್ನಿ ಅಷ್ಟೇ. ಅವನ ಕೈಯಲ್ಲಿ ಒಂದು ಬ್ರೋಚರ್ ಕೊಟ್ಟಿದ್ದೀನಿ, ಹಿ ಹ್ಯಾಸ್ ಟು ಕಾಂಟ್ಯಾಕ್ಟ್ ಮೀನು. ಅವಾಗ ನನಗೆ ನೆನಪಂತು, ಚಿಕ್ಕ ವಯಸ್ಸಲ್ಲಿ ಒಬ್ಬ ಧ್ಯಾನಿ ಸಿಗ್ತಾರೋ, ಮಾಸ್ಟರ್ ಸಿಗ್ತಾರೋ, ಯೋಗಿ ಸಿಗ್ತಾರ ಅಂತ ನಾನು ಹುಡುಕ್ತಾ ಇದ್ದೀನಿ. ಈಗ ಅವನು ಹುಡುಕ್ತಾ ಇದ್ದಾನೆ, ನಾನು ಸಿಕ್ಕಿದ್ದೀನಿ. ನನಗೂ ಪತ್ರಿಜಿ ಸಿಕ್ಕರು. ಆ ಒಬ್ಬನಿಗೋಸ್ಕರ ಹೋಗಿದ್ದ ಸ್ಯಾಟಿಸ್ಫ್ಯಾಕ್ಷನ್ ಸಾಕು ನನಗೆ. ಎಷ್ಟು ಜನ ತಗೊಳ್ತಾರ ಅನ್ನೋದು ನಾನು ಆಮೇಲೆ ಸ್ಟ್ಯಾಟಿಸ್ಟಿಕ್ ಬಂದಮೇಲೆ ಗೊತ್ತಾಗಿದೆ, 100% ಎಲ್ಲರೂ ತಗೊಂಡಿದ್ದಾರಂತ. ಬಟ್ ಆ ಸೆಷನಲ್ಲಿ ಆ ಒಬ್ಬನ ಆ ಕ್ವಶನ್ ಕೇಳಿದಾನು, ಐ ವಾಂಟ್ ಟು ಲರ್ನ್ ಫ್ರಮ್ ಯು, ಐ ವಾಂಟ್ ಎವಾಲ್ವ್ ಅಂತ. ಅದು ನನಗೆ ಖುಷಿ ಆಗಿದೆ. ನೀವು ಒಬ್ಬನಿಗೋಸ್ಕರ ನಾನು ಬಂದಿದ್ದೀನಿ ಇಷ್ಟು ದೂರ ಅಂತ. ನಮಗೆ ಗೊತ್ತಿಲ್ಲ ಎಷ್ಟು ಜನ ಹುಡುಕ್ತಾ ಇರ್ತಾರೋ. ನಾನು ಭತ್ರಿಜಿ ಅವ್ರ ಹತ್ರ ಯಾವಾಗಲೂ ನೋಡ್ತಾ ಇರ್ತೀನಿ, ಆ ಕ್ಲಾಸಲ್ಲಿ ಯಾರೋ ಒಬ್ಬರು ಸಿಗ್ತಾರೋ ಅವ್ರಿಗೆ, ಆ ಒಬ್ರಿಗೋಸ್ಕರ ಹೋಗ್ತಾ ಇರ್ತಾರೋ. ಆ ಒಬ್ಬರು ನಾಳೆ ಒಂದು ಪಿರಮಿಡ್ ಕಟ್ತಾರ, ಆ ಒಬ್ಬರು ಲಕ್ಷಾಂತರ ಜನಕ್ಕೆ ಧ್ಯಾನ ಹೇಳ್ಕೊಡ್ತಾರೆ. ಸೊ 1 is enough. ಬಟ್ ನಮಗೆ 100 ಸಿಕ್ತು. ಇದಾದ್ಮೇಲೆ ಆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಮೀಟ್ ಮಾಡೋಕ್ಕೆ ನನಗೆ ಒಂದು ಅವಕಾಶ ಸಿಕ್ತು. ಶೇಖರ್ ಅಂತ ಅವರು, ಈಸ್ ಅರೌಂಡ್ 67 ಇಯರ್ಸ್ ಇರುತ್ತೆ. ಅವ್ರ ಜೊತೆ ಮಾತಾಡ್ತಾ ಇದ್ರೆ ತುಂಬ ಹಂಬಲ್ ಮ್ಯಾನ್, ಗ್ರೌಂಡೆಡ್ ಮ್ಯಾನ್. ಕೆಲವೊಂದು ವಿಚಾರಗಳು, ಅವರು ಡಯಾಬೆಟಿಕ್ ಪೇಷಂಟು, ಆದರೆ ಡಯಾಬೆಟಿಕನ್ನು ರಿವರ್ಸ್ ಮಾಡ್ಕೊಂಡಿದ್ರಂತೆ. ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್ ಚಿಕ್ಕ ವಯಸ್ಸಿಂದ. ಬಟ್ 30 ವಯಸ್ಸು ಯಾವಾಗ ಬಂತೋ ಅವಾಗ ಅವ್ರಿಗೆ ಅರ್ಥ ಆಗಿದೆ, ಈ ನಾನ್ ವೆಜಿಟೇರಿಯನ್ನಿಂದನೇ ಡಯಾಬಿಟಿಸ್ ಬರ್ತಾ ಇದೆ ಅಂತ. ಹಿ ಬಿಕಮ್ ಅ ವೆಜಿಟೇರಿಯನ್ ಬೈ ಹಿಮ್ಸೆಲ್ಫ್. ಕಳೆದ 45 ವರ್ಷ ಅವರು ಏನು ಹೇಳಿದ್ದಾರಂದ್ರೆ, ಏನೂ ಬೇಡ, ಸಿಂಪಲ್ ವೆಜಿಟೇರಿಯನ್ ಫುಡ್, ವಾಕಿಂಗ್, ಇದೊಂದು ಸಾಕು, ಹೆಲ್ತ್ ಸಿಕ್ತು ಅಂತ ಹೇಳಿ. ಈಗ ಅವರು ಎಲ್ಲರಿಗೂ ಹೋಗಿ ಇದೇ ಹೇಳ್ತಾ ಇದ್ದಾರೆ, ಮೆಡಿಸಿನ್ಸ್ ಕೊಡ್ತಾ ಇಲ್ಲ. ಹೌ ಟು ಯು ಕ್ಯಾನ್ ರಿವರ್ಸ್ ಯುವರ್ ಡಯಾಬಿಟಿಸ್ ಜಸ್ಟ್ ಬೈ ಈಟಿಂಗ್ ಸಿಂಪಲ್ ವೆಜಿಟೇರಿಯನ್ ಫುಡ್ ಅಂಡ್ ವಾಕಿಂಗ್ ಅಂತ. ಅವಾಗ ನಂಗೆ ನೆನಪು ಬಂತು, ಸುರೇಂದ್ರ ಸರ್ ಒಳ್ಳೆ ವಿಷಯ ಮಾಡಿದ್ರು, ಅಷ್ಟೊಂದು ವೆಜಿಟೇರಿಯನ್ ರ್ಯಾಲೀಸ್ ಮಾಡಿದ್ರು, ಎಷ್ಟೋ ಜನಕ್ಕೆ ಸಿಂಪಲ್ ವೆಜಿಟೇರಿಯನ್ ಫುಡ್ ಸಾಕು ಅಂತ. ಡಯಟ್ ಪ್ಲಾನ್ ಏನಿಲ್ಲ, ಸಿಂಪಲ್ ವೆಜಿಟೇರಿಯನ್ ಫುಡ್ ಮತ್ತು ವಾಕಿಂಗ್ ಎರಡೇ ಸಾಕು ಅಂತ. ಜೊತೆಗೆ ನಮ್ಮ ಹತ್ರ ಧ್ಯಾನನೂ ಇದೆ. ನಾನು ಅವ್ರ ಹತ್ರ ಒಂದು ಕ್ವಶನ್ ಕೇಳಿದ್ದೀನಿ, ಸರ್ ಕ್ಯಾನ್ ಐ ಆಸ್ಕ್ ಯು ಎ ಕ್ವಶನ್ ಅಂದರೆ, ಎಸ್ ಅಂದರು. 95% ಆಲ್ ದ ಡಿಸೀಸಸ್ ಆರ್ ಸೈಕೋಸೊಮ್ಯಾಟಿಕ್ ಅಂತಾರಲ್ವ ಸರ್, ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂದರೆ, ಇಟ್ ಈಸ್ ನಾಟ್ 95%, ಇಟ್ ಈಸ್ 100% ಅಂದ್ರೆ. 100% ಪ್ರತಿಯೊಂದು ಸೈಕೋಸೊಮ್ಯಾಟಿಕ್ ಅಂತ ಅವರೇ ಹೇಳಿದರು. ಆಮೇಲೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು, ನನಗೆ ತುಂಬ ಖುಷಿಯಾಗಿದೆ. ಅವ್ರು ಏನು ಹೇಳಿದ್ರಂದ್ರೆ, ದ ಆವರೇಜ್ ಏಜ್ ಆಫ್ ದ ಇಂಡಿಯನ್ ಲೈಫ್ ಹ್ಯಾಸ್ ಇನ್ಕ್ರೀಸ್ ಟು 70 to 75 ಅಂದರು. ಅಂದರೆ ಒಬ್ಬ ಜೀವನ ಅನ್ನೋದು 70 ಇಂದ 75 ವಯಸ್ಸು ತನಕ ಮೆಡಿಕಲ್ ಫೀಲ್ಡ್ ಕೊಡ್ತಾ ಇದೆ ಅಂತ ಹೇಳಿದ್ರು. ಬಟ್ ಆದರೆ ಇದು ಲೈಫ್ ಸ್ಪ್ಯಾನ್ ಮಾತ್ರ, ಹೆಲ್ತ್ ಸ್ಪ್ಯಾನ್ ಅಲ್ಲ. 55 ವರ್ಷ ತನಕ ಒಬ್ಬ ಸಾಮಾನ್ಯ ವ್ಯಕ್ತಿ ಏನೋ ಮಾಡಿ ಅವನ ಆರೋಗ್ಯನ ಕಾಪಾಡ್ಕೊಳ್ತಾ ಇದ್ದಾರೆ. 55 ವಯಸ್ಸಿಂದ ಶುರುವಾಗ್ತಾ ಇದೆ ಪ್ರಾಬ್ಲಮ್ಸು. ಅಲ್ಲಿಂದ 15-20 ವರ್ಷ ನಲುಗ್ತಾ ಇದ್ದಾನು.
ಅವನಿಗೆ ಹೆಲ್ತು ನಾವು ಡಾಕ್ಟರ್ಸ್ ಕೊಡೋಕ್ಕಾಗಲ್ಲ. ಅಲ್ಲಿ ಲೈಫ್ ಸ್ಪ್ಯಾನ್ ನಾನು ಕೊಡ್ತಾ ಇದ್ದೀನಿ, ಹೆಲ್ತ್ ಸ್ಪ್ಯಾನ್ಸು ನಿಮ್ಮಂಥವ್ರ ಧ್ಯಾನ ಹೇಳ್ಕೊಡ್ಬೇಕು ಅಂತ ಸರ್ಟಿಫೈಡ್ ಮಾಡಿ. ತುಂಬ ಖುಷಿಯಾಗಿದೆ. ಅಷ್ಟು ಓಪನ್ ಆಗಿ ಇರೋ ಸತ್ಯನ ಅವ್ರು ಹೇಳಿದ ತಕ್ಷಣ ಇದು ನಾನು ಎಲ್ಲರಿಗೂ ಶೇರ್ ಮಾಡಬೇಕು ಅಂತ ಅವಾಗ ಅನಿಸ್ತು. 2 ದಿವಸ ಆದಮೇಲೆ ಇವಾಗ ಆನ್ಲೈನ್ಗೆ ಬರೋಗಾಗಿದೆ. ಸೊ ನಾವು ಮಾಡೋ ವಿಷಯ ಪ್ರತಿಯೊಬ್ಬರಿಗೆ ಹೆಲ್ತ್ ಸ್ಪ್ಯಾನ್ ಇನ್ಕ್ರೀಸ್ ಆಗ್ತಾ ಇದೆ. ಸುಮ್ಮನೆ ಒಂದು ಬೆಡ್ಡಲ್ಲಿ ಮಲಗಿ ಒಂದು 10 ವರ್ಷ 20 ವರ್ಷ ಇದ್ರೆ ಉಪಯೋಗ ಇಲ್ಲ ಅಂತ ಅವರೇ ಹೇಳಿದ್ರು. ಆರೋಗ್ಯವಾಗಿರ್ಬೇಕು, ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು, ಸೇವೆಯನ್ನು ಮಾಡಬೇಕು. ಬೆಳಗ್ಗೆ ಒಬ್ಬರು ಆಡಿಯೋ ಒಂದು ಕಲಿಸಿದ್ರು, ನಾನು ಗ್ರೂಪಲ್ಲಿನೂ ಹಾಕಿದ್ದೀನಿ. 65 ಇಯರ್ಸ್ ಅವರು ಧ್ಯಾನ ಮಾಡಿ ಅಂದ್ರೂ ಮಾಡಿಲ್ಲ, ಒಂದೇ ಒಂದು ಪಿಲ್ಲೋ ಪಿರಮಿಡ್ ಕೊಟ್ಟಿದ್ದೆ, ಅದರಿಂದ ಅವ್ರಿಗೆ ರಿಸಲ್ಟ್ ಬಂದಿದೆ, ಅವ್ರ ಲೈಫ್ ಚೇಂಜ್ ಆಗಿದೆ, ಈಗ ಧ್ಯಾನಕ್ಕೆ ಬಂದಿದ್ರು ಅಂತ ಖುಷಿಯಾಗಿದೆ. ನಮ್ಮ ಹತ್ರ ಇರೋ ಧ್ಯಾನ ಆಗಲಿ, ಒಂದು ಸರ್ವಿಸ್ ಆಗಲಿ, ಸೇವೆ ಆಗಲಿ, ಪ್ರಾಡಕ್ಟ್ಸ್ ಆಗಲಿ, ಪ್ರತಿಯೊಂದೂ ಇಟ್ ಈಸ್ ಗಿವಿಂಗ್ 100% ರಿಸಲ್ಟ್ಸ್. ಬಟ್ ಅದನ್ನು ನಾವು ಪ್ರಾಪರ್ ಆಗಿ ಪ್ರೆಸೆಂಟ್ ಮಾಡಬೇಕು. ಒಂದು ಜವಾಬ್ದಾರಿ ತಗೊಂಡು ನೀಟಾಗಿ ಪ್ರಾಪರ್ ಆಗಿ ಪ್ರೆಸೆಂಟ್ ಮಾಡಬೇಕು. ಸುಳ್ಳು ಹೇಳಬಾರದು, ಎಕ್ಸ್ಟ್ರಾ ಹೇಳಬಾರದು, ಇರೋ ಸತ್ಯ ಇರೋ ಥರ ಹೇಳಿ ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕು. ಒಂದು ವಿಷಯ ಎಲ್ಲರೂ ಇಂಪ್ರೂವ್ ಆಗಬೇಕು. ಯಾವ ವಿಷಯ ಅಂದರೆ ಅದು ಕಾಮನ್ ಸೆನ್ಸ್. ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಇದ್ದೀನಿ, ಅದು ಜನ ಯಾರು, ಅವ್ರ ಎಕ್ಸ್ಪೆಕ್ಟೇಷನ್ ಏನು, ನಾನು ಎಷ್ಟು ನಿಮಿಷ ಮಾತಾಡಬೇಕು. ಒಂದು ಮೈಕ್ ಕೊಟ್ಟರೆ ಮೈಕಾಸುರ ಆಗಬಾರದು. ನಾವು ಮೈಕ್ ಕೊಟ್ಟರೆ ಮುಗ್ದೋಯ್ತು, 1 ಗಂಟೆ ಅರ್ಧ ಗಂಟೆ ಮಾತಾಡ್ತಾ ಇರ್ತಾರೆ. ಅವ್ರ ಹೆಸರು ಇಲ್ಲದ ನಾನು ಒಂದು ಹೆಸರು ಇಟ್ಟಿದ್ದೀನಿ, ಏನಂದರೆ ಮೈಕಾಸುರ ಅಂತ. 5-10 ನಿಮಿಷ ಮಾತಾಡಿ ಕೊಡಬೇಕು. ಅವಾಗ ನಿಮ್ಮ ಮೆಸೇಜನ್ನು ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಆಗಿ ಹೇಳಬೇಕು. ಮೈಕ್ ಕೊಟ್ಟರೆ ಸರ್ ದಯವಿಟ್ಟು ಮೈಕ್ ರಿಟರ್ನ್ ಕೊಡಿ ಅಂತ ಕೇಳೋ ಪರಿಸ್ಥಿತಿ ಬರಬಾರದು. ಇದೊಂದು ಕಾಮನ್ ಸೆನ್ಸ್. ತುಂಬ ಸ್ಪೀಕರ್ಸ್ ಇರ್ತಾರೆ, ಎಲ್ಲರೂ ಮೆಸೇಜ್ ಹೋಗ್ಬೇಕು. ಅದೇ ಹೇಳಿದ್ನಿ, ದಿಸ್ ಈಸ್ ಕಾಲ್ಡ್ ಕಾಮನ್ ಸೆನ್ಸ್. ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಲಿ, ಯಾರೊಬ್ರು ಒಂದು ಟೀ ಶರ್ಟು ಶಾರ್ಟ್ಸ್ ಎಲ್ಲ ಹಾಕ್ಕೊಂಡು ಯಜ್ಞಗಳಲ್ಲಿ ಸ್ಟೇಜಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಕೆಲವೊಬ್ರು ಹೇಳಿದ್ರು. ಡ್ರೆಸ್ಸಿಂಗ್ ಸೆನ್ಸ್ ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೂ ಅಂತ. ಯಾರೊಬ್ರು ಪಾಯಿಂಟ್ ಮಾಡೋ ಥರ ನಾವು ಇರಬಾರದು. ವಿ ಹ್ಯಾವ್ ಟು ಹ್ಯಾವ್ ಕಾಮನ್ ಸೆನ್ಸ್, ವಿ ಹ್ಯಾವ್ ಟು ಹ್ಯಾವ್ ಎವ್ರಿ ಸೆನ್ಸ್. 6 ಸೆನ್ಸ್ ಒಂದು ಮಾತ್ರ ಅಲ್ಲ, ಕಾಮನ್ ಸೆನ್ಸು ಡೆವಲಪ್ ಮಾಡ್ಕೋಬೇಕು. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್.